ಮಾಡಿ ಅವ್ರಿಗೆ ಮುಂದೆ ಬಿಡ್ರಿ ವ್ಯೂ ಮಾಡ್ಕೊಳ್ಳಿ. ಕೊಪ್ಪಳ ಜಿಲ್ಲೆ ಸ್ವಲ್ಪ ಈ ಕಡೆ ವ್ಯೂ ನೋಡಿ ಸರ್. ಅಧ್ಯಕ್ಷರೇ ಸರ್ ಈ ಕಡೆ ವ್ಯೂ ನೋಡಿ ಸರ್. ವ್ಯೂ ಸರ್ ಎಸ್ ಸರ್. ಅವ್ರನ್ನ ಭೇಟಿ ಮಾಡಿದ್ವಿ ಪಾಟೀಲ್ರಿಗೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳೆಲ್ಲ ಮಾತಾಡಿದ್ವಿ. ಅದು ಕಾವೇರಿ ಕಣಿವೆದಿರ್ಬೋದು, ಕೃಷ್ಣದಿರ್ಬೋದು, ಭದ್ರಾದಿರ್ಬೋದು, ಮತ್ತು ಅನೇಕ ವಿಚಾರಗಳನ್ನೆಲ್ಲ ಮಾತಾಡಾದ್ಮೇಲೆ ಮತ್ತಿಲ್ಲಿ ತುಂಗಭದ್ರ ಇದು ಪ್ರಾಧಿಕಾರದವರು 19ನೇ ಗೇಟು ರಿಪ್ಲೇಸ್ ಮಾಡಿದ್ದು, ಮತ್ತು ಅದಾದಮೇಲೆ 50 ವರ್ಷಕ್ಕಿಂತ ಹಿಂದೆ ಹಾಕಿರ್ತಕ್ಕಂಥ ಎಲ್ಲ ಗೇಟ್ಗಳು ಕೂಡ ಬದಲಾವಣೆ ಆಗಿತ್ತು. 73 ಇಯರ್ಸ್ 73 ವರ್ಷದ ಹಿಂದೆ ಹಾಕಿದ್ದಂಥ ಗೇಟ್ಗಳು ಎಲ್ಲ ಹಳೇದಾಗಿತ್ತು ಅಂತ ಎಲ್ಲಾನು ಕೂಡ ಈಗ ಬದಲಾವಣೆ ಮಾಡಿದ್ದಾರೆ, ಹೊಸದು ಹಾಕಿದ್ದಾರೆ. ಅದಕ್ಕೆ ಒಂದು ಕಾರ್ಯಕ್ರಮ ಪ್ರಾಧಿಕಾರದವರೇ ಇಟ್ಕೊಂಡಿದ್ದಾರೆ. ಆದರೆ ನಾವು 25ಕ್ಕೆ 12 ಗಂಟೆಗೆ ಆಮೇಲೆ ಬಂದ ಉದ್ದೇಶ ಪ್ರಾಧಿಕಾರದವ್ರು ಮಾಡಿದ್ರು ಕೂಡ ಈಗ ನಮ್ಮ ರಾಜ್ಯದ ವ್ಯಾಪ್ತಿನಲ್ಲಿ ಅವರೆಲ್ಲ ಕೂಡ ಬರೋದರಿಂದ ಇಲ್ಲಿ ಏರ್ಪಾಟ್ ಮಾಡಬೇಕಲ್ಲ, ಅದೆಲ್ಲ ಕಾರ್ಯಕ್ರಮ ಎಲ್ಲ ಆಗಬೇಕು. ಮತ್ತು ಅವಕಾಶ ಸಿಕ್ಕಿದ್ರೆ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ನಮ್ಮ ರಾಜ್ಯ, ಅದೇ ರೀತಿ ಆಂಧ್ರ ಪ್ರದೇಶ, ತೆಲಂಗಾಣದವರು, ಕೇಂದ್ರದ ಮಂತ್ರಿಗಳು ಬರ್ತಾರೆ. ಅವಕಾಶ ಸಿಕ್ಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂತು ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಮಯ ಸಿಕ್ಕಿದ್ರೆ ನವಲಿ ಜಲಾಶಯದ ಬಗ್ಗೆ ಏನಾದರೂ ಕಾರ್ಯಕ್ರಮಕ್ಕೆ ಅವರೆಲ್ಲ ಬರ್ತಾರೆ ಅಂತ ನಾವು ಕೂಡ ಭಾವಿಸಿದ್ದೀವಿ. ಆಮೇಲೆ ಇನ್ವಿಟೇಷನ್ ಅವರೇ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟರೇ ಕರೆದಿದ್ದಾರೆ. ಮಿನಿಸ್ಟ್ರು ಇವರು ಪಾಟೀಲ್ರು, ಜಲಶಕ್ತಿ ಮಂತ್ರಿಗಳು, ಆಮೇಲೆ ಸೋಮಣ್ಣವರು ಕೂಡ ಇದೇ ಇಲಾಖೆಗೆ ಸ್ವಲ್ಪ ಅವ್ರಿಗೂ ಇಲಾಖೆ 2 ಇಲಾಖೆನಲ್ಲಿ 1 ಇಲಾಖೆ ಇದಕ್ಕೂ ಬರುತ್ತೆ. ಮತ್ತು ನಮ್ಮ CM, ಮತ್ತು ಆಂಧ್ರ ಮತ್ತು ತೆಲಂಗಾಣ ಇರಿಗೇಷನ್ ಮಿನಿಸ್ಟರ್ಸು, ಮತ್ತು ಈ ಇಲಾಖೆಯ ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಅವರೆಲ್ಲರೂ ಕೂಡ ಬರ್ತಾರೆ. ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು. 31 TMC ನೀರು ಇದು ಹೂಳು ತುಂಬಿಕೊಂಡಿದೆ. ಅಂದರೆ 31 TMC ನೀರು ನಮ್ಗೆ ಕಡಿಮೆ ಆಯಿತು. ಅದಕ್ಕೆ ಜಲಾಶಯಕ್ಕೆ ಪ್ರಪೋಸಲ್ ಹಿಂದೆ ನಮ್ಮ ಶಿವಕುಮಾರ್ ಅವರು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಪ್ರಪೋಸಲ್ ಕೊಟ್ಟಿದ್ದಾರೆ. ನವಲಿ ಜಲಾಶಯ ಅಥವಾ 1-2 ಕಡೆ ಡೈವರ್ಟ್ ಮಾಡಬೇಕು. ಇದೆಲ್ಲ ಕೂಡ ನಾವು ಮಾಡಬೇಕಾಗಿದ್ದರೆ ನಮ್ಮ ಮತ್ತು ಪಕ್ಕದ ರಾಜ್ಯಗಳ ಸಹಭಾಗಿತ್ವದಲ್ಲೇ ಮಾಡಬೇಕು, ಅವರ ಸಮ್ಮತಿಯಿಂದನೇ ಮಾಡಬೇಕು ಅಲ್ವಾ. ಅವ್ರ ವಿರೋಧ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಬೋರ್ಡ್ ಇರುತ್ತೆ. ಮತ್ತು ಕೇಂದ್ರದ ಮಂತ್ರಿಗಳು ನಾವೆಲ್ಲ ಕೂತು ಮಾತಾಡಿಕೊಂಡ್ರೆ 2 ರಾಜ್ಯಗಳು ಒಳ್ಳೇದಾಗುತ್ತೆ. ಏನೂ ಇಲ್ಲ. ನಾನು ಹೇಳಿದಲ್ಲ ಆಗಲೇ, ನಾನು
ಮಂತ್ರಿ ಮಾಡಿ ಅಂತಾನು ಇದುವರೆಗೂ ಲಾಬಿ ಮಾಡಿಲ್ಲ, ಇನ್ ಖಾತೆ ಮಾಡಕ್ ಹೋಗ್ತಾರೆ. ರಾಜೀನಾಮೆ ಕೊಟ್ಟು ಯಾರಿಗೆ ಚೆಕ್ಮೇಟ್ ಮಾಡಿದ್ರಿ ಅಂತ? ಯಾರಿಗೂ ಇಲ್ಲ. ನೀವು 25ಕ್ಕೆ CM ಬರ್ತಾರೆ, ಅವ್ರನ್ನೇ ಕೇಳಿ. 5ಕ್ಕೆ 5 ನಾವು ಗೆಲ್ತೀವಿ, ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ನಮ್ಗೆ JDS-ಗಿಂತಲೂ ಹೆಚ್ಚಿನ ಮತಗಳಿದೆ. ಆತ್ಮಸಾಕ್ಷಿ ಅಂತ ಹೇಳಿದ್ರು, ಆತ್ಮಸಾಕ್ಷಿ ಕುಮಾರಸ್ವಾಮಿ ಅದೆಲ್ಲ ಏನೂ ಆಗಲ್ಲ. ಸರ್ ಆಪರೇಷನ್ ನೀವು ಮಾಡಿರ ಅವ್ರು ಮಾಡ್ಯಾರ? ನಾವು ಮಾಡಿಲ್ಲ, ಅವರು ಮಾಡಿಲ್ಲ. ಅದರಿಂದ ನಮ್ಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಬೇರೆ ಇರುತ್ತಲ್ಲ, ಅದರಿಂದ ನಮ್ಗೆ ಅವಕಾಶಗಳು ಹೆಚ್ಚು. 5ಕ್ಕೆ 5 ಗೆಲ್ತೀವಿ. ಸರ್ ಸಚಿವ ಸಂಪುಟದಲ್ಲಿ ಈಗ ಬಿಡದಿ ಟೌನ್ಶಿಪ್ ಬಗ್ಗೆ JDS ಅವರು, ಕುಮಾರಸ್ವಾಮಿ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ರು. ಇತ್ತೀಚೆಗೆ BJP ಅವರು ಸೇರ್ಕೊಂಡಿದ್ದಾರೆ. BJP ಅವರು JDS ಅವರು ಹಿಂದೆ ಸಮ್ಮಿಶ್ರ ಸರ್ಕಾರ ಇತ್ತು. ನಿಮಗೆ ಕ್ಲೀನಾಗಿ ಪಾಯಿಂಟ್ ಬೈ ಪಾಯಿಂಟೇ ಹೇಳ್ಬಿಡ್ತೀನಿ. 2006ರಲ್ಲಿ ಯೋಜನೆಗೆ ಚಾಲನೆ ಕೊಟ್ಟವ್ರು ಯಾರು? JDS BJP ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 23/9/2006 ಆಗ CM ಕುಮಾರಸ್ವಾಮಿಯವರು, ಡೆಪ್ಟಿ CM ಯಡಿಯೂರಪ್ಪನವರು. ಆಮೇಲೆ 5 ಸಮಗ್ರ ಟೌನ್ಶಿಪ್ಗಳ ಅಭಿವೃದ್ಧಿಗೆ ತೀರ್ಮಾನ ತಗೊಂಡಿದ್ರು ಕ್ಯಾಬಿನೆಟ್ಟಲ್ಲಿ. ಆಮೇಲೆ 18/10/2006 ಅಧಿಕೃತ ಸೂಚನೆ ಹೊರಡಿಸಿದ್ರು. ಆಮೇಲೆ 10/6/2007 ಬಿಡದಿ ಟೌನ್ಶಿಪ್ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲಾಯಿತು. ಈ ಅವಧಿಯಲ್ಲಿ R. ಅಶೋಕ್ ಅವರು, ಈಗ ಅಪೋಸಿಷನ್ ಲೀಡರ್ ಇದ್ದಾರಲ್ಲ, ಅವರು ಸಚಿವರಾಗಿದ್ದರು. ಯಾಕಂದ್ರೆ ನೆನ್ನೆ ಅವರು ಹೋಗಿದ್ರು. ಆಮೇಲೆ 26/7/2012 ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ BJP ಸರ್ಕಾರ ಟೌನ್ಶಿಪ್ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು. ಆಮೇಲೆ 18/5/20 BJP ಸರ್ಕಾರದ ಅವಧಿಯಲ್ಲಿ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ಅಭಿವೃದ್ಧಿಪಡಿಸುವ ಬಗ್ಗೆ ನಡೆಸಿ ನಿರ್ಧಾರ ಕೈಗೊಳ್ಳಲಾಯಿತು. ಆಗಲೂ ಈಗ ವಿಪಕ್ಷ ನಾಯಕರು ಸಚಿವರಾಗಿದ್ದರು. 4/3/22 ಬಜೆಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟಲ್ಲೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಘೋಷಣೆ ಮಾಡಿದರು ಬೊಮ್ಮಾಯಿ ಅವರು. ಆಮೇಲೆ ಇಷ್ಟೆಲ್ಲ ಕೂಡ ಆಮೇಲೆ 13/5/22 BJP ಸರ್ಕಾರವೇ ಅನುಷ್ಠಾನಕ್ಕಾಗಿ ಮತ್ತೊಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು. ಆಗ ಅಶ್ವಥ್ ನಾರಾಯಣ ಅವರು ಅಲ್ಲಿ ಇದೆಲ್ಲ ತೀರ್ಮಾನ ತಗೊಂಡಿದ್ದು BJP ಅವರ ಕಾಲದಲ್ಲೇ, ಸುಮಾರು 9 ವರ್ಷಗಳ ಕಾಲ. ಆ ಕಾಲಘಟ್ಟನೆ ಬೇರೆ ಇತ್ತು. ಒಂದ್ ನಿಮಿಷ ಈಗ ಅದೇ ಫಸ್ಟ್ 20 ತಿಂಗಳು ಸಮ್ಮಿಶ್ರ ಸರ್ಕಾರ, ಆಮೇಲೆ 2008ರಿಂದ 13 BJP ಸರ್ಕಾರ, 3 ಜನ ಚೀಫ್ ಮಿನಿಸ್ಟರ್ಗಳು. ಆಮೇಲೆ 19ರಿಂದ 23ವರೆಗೂ 2 ಚೀಫ್ ಮಿನಿಸ್ಟರ್ಗಳು BJP ಅವರೇ. ಅಂದರೆ 9 ವರ್ಷ ಪ್ಲಸ್ ಸಮ್ಮಿಶ್ರ ಸರ್ಕಾರ 20 ತಿಂಗಳು. ಇವರು ಇದೆಲ್ಲ ತೀರ್ಮಾನಗಳು ತಗೊಂಡಿದ್ದಾವೆ. ಸರ್ ಈಗ ಅದರಲ್ಲಿ ಪ್ರಭಾವಿ ರಾಜಕಾರಣಿಗಳು ಜಮೀನು ಏನಾರು ಅದಾವೆ? ಅಲ್ಲ, ಒಂದ್ ನಿಮಿಷ. ಇಷ್ಟೆಲ್ಲ ಅವ್ರು ತೀರ್ಮಾನ ತಗೊಂಡು ಈಗ ಯಾಕೆ ವಿರೋಧ ಮಾಡ್ತಾರೆ ನನ್ಗಂತೂ ಅರ್ಥ ಆಗ್ಲಿಲ್ಲ. ಆಮೇಲೆ ಈಗ ನಾಳೆ ಇದು ನಮ್ಮ BJP ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಮ್ಮ ಮನೆ 4 ವರ್ಷ ಇದ್ದೀರಿ, 19ರಿಂದ 23ವರೆಗೂ. ಆಮೇಲೆ 2008ರಿಂದ 13ವರೆಗೂ ನಿಮ್ಮದೇ ಸರ್ಕಾರ ಇತ್ತು. ಯಾಕೆ ನೀವು ರದ್ದು ಮಾಡಲಿಲ್ಲ? ಈಗ ಏನಾಗುತ್ತೆ, ಸುಮ್ಮನೆ ಅಧಿಕಾರದಲ್ಲಿದ್ದಾಗ ಒಂದು ಮಾತು, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು ಮಾತು. ಮುಖ್ಯಾಂಶಗಳನ್ನ ಮಾಧ್ಯಮದ ಮುಖಾಂತರ ಜನರ ಮುಂದೆ ಇಟ್ಟಿದ್ದೀವಿ, ಜನ ತೀರ್ಮಾನ ಮಾಡಲಿ.